ನಾನು ಕಷ್ಟಪಟ್ಟು ದುಡಿಮೆ ಮಾಡಿ ಬದುಕ್ತಿದ್ದೇನೆ. ಸರ್ಕಾರದ ದುಡ್ಡು ಹೊಡೆದು ಬದುಕ್ತಾ ಇಲ್ಲ. ಪರೋಕ್ಷವಾಗಿ ವಿರೋಧಿಗಳಿಗೆ ಯಶ್ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಾನು ಕಷ್ಟಪಟ್ಟು ದುಡಿಮೆ ಮಾಡಿ ನನ್ನ ಬದುಕನ್ನ ಸಾಗಿಸಿದ್ದೇನೆ, ಬದುಕ್ತಾ ಇದ್ದೇನೆ. ಸರ್ಕಾರದ ದುಡ್ಡು ಹೊಡೆದು ನಾನು ಬದುಕ್ತಾ ಇಲ್ಲ ಅನ್ನುವಂತಹ ಒಂದು ಟಾಂಗ್ ಅನ್ನ ನಟ ಯಶ್ ಈಗಾಗಲೇ ಪರೋಕ್ಷವಾಗಿ ಸಿಎಂ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ವಿರೋಧಿಗಳಿಗೆ ಈ ಮೂಲಕ ಯಶ್ ಟಾಂಗ್ ಕೊಟ್ಟಿದ್ದು, ಯಾರು ಕಳ್ಳೆತ್ತು ಯಾರು ದುಡಿಮೆಯ ಎತ್ತು ಅನ್ನೋದನ್ನ ಜನ ನಿರ್ಧಾರ ಮಾಡ್ತಾರೆ ಬಿಡಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಬದುಕ್ತಾ ಇದ್ದೇವೆ ಅನ್ನುವ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ನಟ ಯಶ್ ಹೇಳಿದ್ದಾರೆ. ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಎಂತ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಮದ್ದೂರು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಬನ್ನಿ ಆಗಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಮಾತಾಡ್ಸೋಣ. ಹೇಗಿದೆ ಪ್ರಚಾರ, ಯಾವ ಒಂದು ವಿಷಯವನ್ನು ಇಟ್ಕೊಂಡು ಸುಮಲತಾ ಪರವಾಗಿ ಅವರು ಕೂಡ ಮತಯಾಚನೆ ಮಾಡ್ತಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಏನಿವತ್ತು ಕನ್ನಡ ಮಂಡ್ಯ ಅನ್ಸ್ಕೊಂಡು ಮಂಡ್ಯದಲ್ಲಿ ಈಗ ಚುನಾವಣಾ ಕಡೆ ರಂಗೇ ಇದೆ. ಸುಮಲತಾ ಅವರು ಕೂಡ ಮಂಡ್ಯದ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿಯಾಗಿದೆ. ಯಾವ ಒಂದು ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ನೀವು ಅವರ ಮತ ಕೇಳ್ತೀವಿ ಸರ್? ಸರ್, ವೆರಿ ಸಿಂಪಲ್. ಒಂದು, ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಿರೋದು. ಕೇಂದ್ರದ ಚುನಾವಣೆ ನಡೀತಾ ಇರೋದು, ಪಾರ್ಲಿಮೆಂಟ್ ಎಲೆಕ್ಷನ್. ಏನಲ್ಲಿ ಪಾರ್ಲಿಮೆಂಟಲ್ಲಿ ಸರ್ಕಾರದ ಯೋಜನೆಗಳು ಬರುತ್ತೆ ಅಷ್ಟು ಅನುದಾನಗಳನ್ನ ತಂದು MP ಇದರಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಕೆಲಸಗಳನ್ನ ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಸರ್ಕಾರದಿಂದ ಬರೋ ಎಲ್ಲ ಯೋಜನೆಗಳಾಗ್ಬೋದು ಅಥವಾ ಸರ್ಕಾರಕ್ಕೆ ಇಲ್ಲಿ ಸಮಸ್ಯೆಗಳನ್ನ ತಗೊಂಡೋಗಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ತಲುಪಿಸೋದಕ್ಕೆ ಆ ಎಲ್ಲ ಒಂದು ನಾಲೆಜ್ ಆಗ್ಬೋದು, ಭಾಷೆ ಆಗ್ಬೋದು ಅವ್ರಿಗೆ ಚೆನ್ನಾಗಿದೆ. ಅಭ್ಯರ್ಥಿ ಪರವಾಗಿ ನಾನು ಮಾತಾಡೋದಕ್ಕಿಂತ ಅಭ್ಯರ್ಥಿ ನೀವು ಏನೇನು ಯೋಜನೆ ಅಂದ್ಕೊಂಡಿದ್ದಾರೆ ಅವ್ರು ಮಾತಾಡ್ತಾರೆ. ಬಟ್ ಅವರಲ್ಲಿ ಏನು ಕೆಪಾಸಿಟಿ ಇದೆ, ಏನು ಶಕ್ತಿ ಇದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೊರಡ್ತಾ ಇದ್ದೀವಿ ಸರ್. ಈಗ ಮಂಡ್ಯ ಜಿಲ್ಲೆಯಲ್ಲಿ ನೀವೆಲ್ಲ ಕೂಡ ಪ್ರಚಾರ ಮಾಡ್ತಿದ್ರಿ, ನೀವು ದರ್ಶನ ಇರ್ಬೋದು. ಹೇಗಿದೆ ಸರ್ ಮಂಡ್ಯ ಜಿಲ್ಲೆ ಜನರ ಒಂದು ಮನದಾಳದ ಮಿಡಿತ ಹೇಗೆ ಅನಿಸುತ್ತೆ ನಿಮ್ಗೆ? ನೋಡಿ ಸರ್, ಈಗ ನಾವು ತುಂಬ ಮಾತಾಡೋದು ಬೇಡ, ಜನ ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಎಲ್ಲ ಒಂದು ಮಂಡ್ಯ ಜನ ನಿಮ್ಮೆಲ್ರಿಗೂ ಗೊತ್ತು, ಸ್ವಾಭಿಮಾನಕ್ಕೆ ಹೆಸರುವಾಸಿ. ಜೊತೆಗೆ ಅವರು ಬೇರೆ ಯಾವುದೇ ಒಂದು ಭಯ ಪಡಿಸೋಗೋ ಅಥವಾ ದುಡ್ಡಿನ ಬಲದಲ್ಲೋ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಸೊ ಪ್ರೀತಿ, ವಿಶ್ವಾಸ ಅಥವಾ ಒಳ್ಳೆ ಭಾಳ ಬುದ್ಧಿವಂತರಿದ್ದಾರೆ ಜನ, ಪ್ರಬುದ್ಧರಿದ್ದಾರೆ. ಸೊ ಒಳ್ಳೆ ರೀತಿಲಿ ತುಂಬ ಪಾಸಿಟಿವ್ ಆದ ವೇವ್ ಇದೆ ಸುಮಲತಾ ಅಂಬರೀಶ್ ಅವ್ರ ಪರವಾಗಿ. ಸರ್, ಈಗ ನೀವು ಮತ್ತೆ ದರ್ಶನ್ ಅವರು ಏನು ಪ್ರಚಾರಕ್ಕೆ ಬರ್ತೀನಿ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಆಪೋಸಿಟ್ ಅವರು ಏನು ದಳದ ಕ್ಯಾಂಡಿಡೇಟ್ ಅವರು ಬೆಂಬಲಿಗರು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಅವರಲ್ಲೂ ಕೂಡ ಆತಂಕ ಆಗಿ ನಿಮ್ಮ ಮೇಲೆ ಅಥವಾ ನಿಮ್ಮ ದರ್ಶನ್ ಅವರ ಮೇಲೆ ಮುಗಿಬಿಡುವಂಥ ಪ್ರಯತ್ನ ನಡೀತು. ಇದನ್ನು ಯಾವ ರೀತಿಯಾಗಿ ಅನಲೈಸ್ ಮಾಡ್ಬೋದು ಸರ್? ಸಹಜ ಬಿಡಿ ಸರ್, ರಾಜಕಾರಣ ಅಥವಾ ಯಾರೋ ಒಬ್ರು ಕ್ಯಾಂಡಿಡೇಟ್ ಇದ್ದಾಗ ಅವ್ರ ಪರವಾಗಿ ಅವ್ರು ಮಾತಾಡ್ತಾರೆ, ನಮ್ಮ ಪರವಾಗಿ ನಾವು ಮಾತಾಡಬೇಕಾಗುತ್ತೆ. ಅದಕ್ಕೆ ಕೆಲವರಿಗೆ ಒಂದು ಬೇಜಾರಾಗ್ಬೋದು, ಅದಕ್ಕೇನು ಮಾಡೋಕ್ಕಾಗುತ್ತೆ ಸರ್? ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದ ಮೇಲೆ ಒಂದು ರೀತಿ ಟಾಕಿಂಗ್ ವಾರ್ ಶುರು ಆಯಿತು ಅನ್ನೋ ಒಂದು ಜನರ ಒಂದು ಮಾತು, ಅಂದರೆ ಕೌಂಟ್ರಿಗೆ ಕೌಂಟರ್ ಕೊಡುವಂಥದ್ದು. ಇದ್ರ ಎಷ್ಟು ಮಟ್ಟಿಗೆ ಸರಿ ಅನ್ಸ್ಕೊಬೋದು ಸರ್? ಇಲ್ಲ ಸರ್, ನನಗೆ ಯಾರು ಈಗ ನೀವು ಬಂದು ಒಪಿನಿಯನ್ ಕೇಳ್ತೀರಿ, ಈಗ ನೀವು ಕೇಳ್ತಾ ಇದ್ದೀರಾ, ಕೇಳಿದಾಗ ನನ್ನ ಪರ ನಾನು ಬೇರೆ ಮಾತಾಡ್ತಾ ಇದ್ದೆ. ಸೊ ಇಟ್ಸ್ ಆಲ್ ಅಬೌಟ್ ಯಾರೋ ಹಿಂಗೆ ಹೇಳಿದ್ದಾರೆ ಅಂತ ಬಂದು ಕೇಳಿದಾಗ ನನ್ನ ಒಪಿನಿಯನ್ ನೀವು ಕೇಳಿದಾಗ ನಾನು ನಿಮಗೆ ಗೌರವ ಕೊಟ್ಟು ಹೇಳಬೇಕಾಗುತ್ತೆ. ಯಾರಾದರೂ ಹೇಳಿದಾಗ ಅದಕ್ಕೆ ನಮ್ಮ ಒಪಿನಿಯನ್ ನಾವು ಹೇಳ್ತೀವಿ ಅಷ್ಟೇ. ಸರ್, ಎಲ್ಲೋ ಒಂದು ಕಡೆ ಅಂಬರೀಶ್ ಅವರು ಮಂಡ್ಯ ಸಂಸದಾಗಿದ್ದು ಸಾಕಷ್ಟು ಕೆಲಸ ಮಾಡಿದ್ರು ಕೂಡ ಏನು ದಳಪತಿಗಳಲ್ಲಿ ಅಥವಾ ಬೇರೆ ಬೇರೆಯವರು ಅಂಬರೀಶ್ ಅವರು ಏನು ಸಾಕ್ಷಿ ಗುಡ್ಡೆ ಇಲ್ಲ, ಇದು ಈ ರೀತಿಯಾಗಿ ಅವ್ರು ಮತ ಕೇಳಿದ್ರು. ಮಾತಾಡೋರು ಮಾತಾಡ್ತಾರೆ, ಜನಕ್ಕೆ ಗೊತ್ತಿದೆ ಸರ್. ಈಗ ಎಲ್ಲೋದ್ರೂ ಜನ ಒಂದು ಕಡೆ ಹಿಂಗೆ ಕೈ ತೋರಿಸ್ತಾರೆ, ಏನು ಒಂದು ನೋಡಿದ್ರೆ ಅದು ಅಂಬರೀಶ್ ಅಣ್ಣನ ಕೊಡುಗೆ ಅಂತ ತೋರಿಸ್ತಾ ಇರ್ತಾರೆ. ಸೊ ಒಂದು ಸಣ್ಣ ಕೆಲಸ ಮಾಡಿದ್ರು ಜನ ಇವತ್ತು ಹೋಗಿ ಫೋಟೋ ತೆಗೆಸ್ಕೊಂಡು ನಾನೇ ಕೆಲಸ ಮಾಡಿದ್ದು ಅಂತ ಪಬ್ಲಿಸಿಟಿ ಮಾಡ್ಕೊಳ್ಳೋರ ನಡುವೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಗ್ರ್ಯಾಂಟ್ಗಳನ್ನೆಲ್ಲ ತಂದು ಕೆಲಸ ಮಾಡಿಸಿದ್ರು. ಅಂಬರೀಷ್ ಅಣ್ಣ ಅದನ್ನು ಯಾವತ್ತೂ ಮಾಡಿಲ್ಲ. ಯಾಕಂದರೆ ಅದೊಂದು MP ಕೆಲಸ ಅಥವಾ ಏನು ಅವರು ಸಚಿವರಾಗಿದ್ರು ಅಥವಾ MLA ಆಗಿದ್ರು, ಅದ್ರ ಕೆಲಸಗಳು ಅವ್ರು ಮಾಡಬೇಕು. ಅದನ್ನು ಪಬ್ಲಿಸಿಟಿ ಮಾಡ್ಕೊಳ್ಳೋದ್ರಲ್ಲಿ ನಂಬಿಕೆ ಇಲ್ಲ. ಬಟ್ ಜನಕ್ಕೆ ಗೊತ್ತಿದೆ, ಗ್ರೌಂಡ್ ಲೆವೆಲಲ್ಲೂ ಜನ ಅದನ್ನು ನೆನ್ಪಿಟ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಅದು ಪರಿಚಯ ಇದೆ. ಸೊ ಅದನ್ನೇನು ನೀವು ತೀರಾ ಪಬ್ಲಿಸಿಟಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನಕ್ಕೆ ಕೆಲಸ ಮಾಡಿದಾಗ ಜನನೇ ಹೇಳ್ತಾ ಇದ್ದಾರೆ ಸರ್. ಸರ್, ನಿನ್ನೆ ಮೋದಿ ಅವರು ಕೂಡ ಮೈಸೂರು ಬಂದು ಸುಮಲತಾ ಪರವಾಗಿ ಒಂದು ರೀತಿ ಮತವನ್ನು ಕೇಳಿದ್ದಾರೆ. ಇದು ಯಾವ ರೀತಿಯಾಗಿ ಪರಿಣಾಮ ಬೀರುವುದು ಮಂಡ್ಯ ಜಿಲ್ಲೆ ಜನರ ಮೇಲೆ? ಯಾವ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ ದೊಡ್ಡ ವ್ಯಕ್ತಿ, ಒಂದು ನಮ್ಮ ದೇಶದ ಪ್ರಧಾನಿ, ಇವತ್ತು ನಮ್ಮ ಅಂಬರೀಷ್ ಅಣ್ಣ ಅವರ ಒಂದು ದುಡಿಮೆ, ನಮ್ಮ ಅಂಬರೀಷ್ ಅಣ್ಣ ಅವರ ಒಂದು ಕೆಲಸ ಏನು ಅಂತ ಅದು ಗುರುತಿಸಿ ಮಾತಾಡಿದ್ದಾರೆ. ನಮ್ಮವರೇ ನಮ್ಮ ಅಂಬರೀಷ್ ಅಣ್ಣ ಏನು ಕೊಡುಗೆ, ಇಲ್ಲೇನು ಕೆಲಸ ಮಾಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲೋ ಉತ್ತರ ಭಾರತದಲ್ಲಿ ಕೂತ್ಕೊಂಡು ಅವರ ಕೆಲಸದ ಬಗ್ಗೆ ಗೌರವ ಸೂಚಿಸಿ ಒಂದು ರೆಸ್ಪೆಕ್ಟ್ ಕೊಟ್ರಲ್ಲ, ಖುಷಿ ಆಗುತ್ತೆ. ಕನ್ನಡಿಗರಾಗಿ ಸ್ಪೆಷಲಿ ಈ ಮಂಡ್ಯ ಭಾಗದ ಜನಗಳಿಗೆಲ್ಲ ಭಾಳ ಖುಷಿಯಾಗಿದೆ. ಯಾಕಂದ್ರೆ ಅಂಥ ಒಬ್ಬ ವ್ಯಕ್ತಿ ಬಗ್ಗೆ ಅವ್ರಿಲ್ಲ ಅಂತ ಇವತ್ತು ಕೆಲವರು ಕೇವಲವಾಗಿ ಮಾತಾಡ್ತಿರೋ ದಿನಗಳಲ್ಲಿ ಒಬ್ಬ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಗೌರವ ಸಲ್ಲಿಸಿದ್ದಾರೆ. ಸಾಕು ಬಿಡಿ, ಅದು ಖುಷಿ ಆಗುತ್ತೆ. ಚಿತ್ರನಟರು ನೀವು ಒಂದು ಅಭಿಮಾನದಿಂದ, ಅಂಬರೀಶ್ ಅವರ ಅಭಿಮಾನದಿಂದ ಇವತ್ತು ಪ್ರಚಾರಕ್ಕೆ ಬಂದಿದ್ದೀರಿ. ಆದ್ರೆ ನಿಮ್ಮ ಪ್ರಚಾರಕ್ಕೆ ಬಂದಿರೋದನ್ನೇ ಅವರು ಕಳ್ಳೆತ್ತುಗಳು ಬಂದು ರೈತರ ಪರವಾಗಿ ಯಾರೂ ಕೂಡ ಇದು ಮಾಡಿಲ್ಲ, ಅವರಿಂದ ಏನೂ ರೈತರಿಗೆ ಒಂದು ಕೊಡುಗೆ ಇಲ್ಲ ಅನ್ನೋ ಮಾತುಗಳು CM ಸೇರಿದಂತೆ ಅವರ ಮಕ್ಕಳು ನಿಖಿಲ್ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರಿಂದ ಬರ್ತಾರೆ ಸರ್. ಇಲ್ಲ, ಇದಕ್ಕೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ, ಮತ್ತೆ ಮತ್ತೆ ಅದೇ ಮಾತಾಡೋದು ಬೇಡ. ಜನ ಡಿಸೈಡ್ ಮಾಡ್ತಾರೆ ಬಿಡಿ ಸರ್, ಯಾರ್ಯಾರು ಕಳ್ಳೆತ್ತು ಯಾರ್ಯಾರು ದುಡಿಮೆ ಇತ್ತು. ನಾವು ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡೇ ಬದುಕಿರೋದು. ನಾವೆಲ್ಲೂ ಕಳ್ತನ ಮಾಡಿ
ಅಥವಾ ಸರ್ಕಾರ ದುಡ್ಡು ಹೊಡೆದೇನು ನಾನು ಬದುಕಿಲ್ಲ. ಸೊ ಆ ಥರದ್ದೇನು ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ನಮ್ಮ ಬಗ್ಗೆ ಅಂತ ಯಾಕೆ ಅನ್ಕೋಬೇಕು, ಟೆನ್ಷನ್ ತಗೋಬಾರ್ದು, ಆರಾಮಾಗಿರ್ಬೇಕು, ಕೆಲಸ ಮಾಡ್ತಾ ಇರಬೇಕು. ಮಂಡ್ಯದ ಕ್ಯಾಮ್ರಾ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ.